ಸರ್ ಮೊನ್ನೆ ದೆಹಲಿಗೆ ಹೋದಾಗ ಏನು ಚರ್ಚೆ ಆಯಿತು ಸರ್ ಮೀಟಿಂಗ್ ನಾವು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಚರ್ಚೆಗೆ ಹೋಗಿದ್ದೇವೆ. ಗಡ್ಕರಿ ಅವ್ರಿಗೆ ಭೇಟಿಯಾಗಿದ್ದು ನಾವು ನಮ್ಮ PWD ಬೇರೆ ಬೇರೆ ಕೆಲಸಕ್ಕೆ ಹೋಗಿದ್ದು ಹೊರತಾಗಿ ನಾವು ಪಾರ್ಟಿಗೆ ಮೀಟಿಂಗ್ನಲ್ಲಿ ನಾವ್ಯಾರು ಭಾಗಿಯಾಗಿರಲಿಲ್ಲ. ಸರ್ ನಮ್ಮ ಶಾಸಕ ಶಿವಗಂಗಾ ಬಸವರಾಜ್ ಹೇಳ್ತಾರೆ ಅವ್ರು ಸ್ಟೇಟ್ಮೆಂಟ್ ಅದು ಅವ್ರನ್ನ ಕೇಳ್ಬೇಕು ನೀವು. ಈಗ ನಾವು ಏನು ಹೇಳಕತ್ತೀವಿ? ಅಲ್ಲ, ಪಕ್ಷದ ಹಿರಿಯರು ಇದ್ದಾರೆ ಸರ್, ಈ ರೀತಿ ಶಾಸಕರು ಮೊದಲ ಬಾರಿ ಶಾಸಕರಾಗಿರೋರು ಈ ತರ ಪದೇ ಪದೇ ಅದು DK ಅವ್ರು ಹೇಳ್ಯಾರ, ಅವ್ರ ವೈಯಕ್ತಿಕ ಅಭಿಪ್ರಾಯ ಹೇಳಿದಾರೆ. ಹತ್ರ ಇಲ್ಲಿ ಅವ್ರದ್ದು ಹೇಳಿದ ಇದೇನು 10 ಸಲ ಹೇಳೋದು, ಅವರು 10 ಟೈಮ್ಸ್ ನಾನು ಹೇಳ್ತಿದ್ದಾರೆ. ಪದೇ ಪದೇ ಹೇಳ್ತಾರೆ ಇರ್ತಾರೆ. ಅವ್ರಿಗೆ ಅವ್ರ ಮ್ಯಾಗೆ ಮುಂಚೆನೇ ಹೇಳಿದಾರೆ ಅವ್ರು DCM ಆಗ್ಬೇಕಂತ. ಸೊ ಅವ್ರು ಹೇಳ್ತಾನೆ ಇರ್ತಾರೆ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಸೊ ಪಕ್ಷದ ನಿರ್ಣಯ ಯಾವಾಗ ಬರೋದು ಅಂದ್ರೆ ಅದು ಹೈಕಮಾಂಡ್ನಾಗ ಅವಾಗ ಬರೋದು. ಈಗ ನಾನು ಹೇಳ್ಬೋದು, ಬೇರೆಯವರು ಹೇಳ್ಬೋದು, ನಮ್ಮ ಅಭಿಪ್ರಾಯ ಅಷ್ಟೇ. We at East Point Group of Institutions offer a wide range of courses that provide limitless opportunities, building skills over 2 decades. ಇರ್ತಾರೆ ಈಗಂತ ಇದ್ದಾರೆ. ಈಗ ಮತ್ತೆ ಈಗ ಅಂತ ಸನ್ನಿವೇಶದಲ್ಲಿ ಇದ್ದಾರೆ. ಮತ್ತೆ ಅವ್ರು ಹೇಳ್ತಾರಂತ ಈಗ ಭಾವನೆ 5 ವರ್ಷ. ನೋಡೋಣ, ಇವತ್ತು ಚರ್ಚೆ ಮಾಡ್ತೀವಿ. ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವ್ರೆ. ರಿಂಗ್ ರೋಡ್ ಬಗ್ಗೆ ನಿಮ್ಮ ಹೆಚ್ಚು ಬೆನಿಫಿಟ್ ತೊಗೊಂಡ್ರೆ ನೀವು ರಾಯಚೂರು ಅವರು ನ್ಯಾಷನಲ್ ಹೈವೇದಿಂದ ಹೈಯೆಸ್ಟ್ ಎಲ್ಲ ಕಡೆ ಕನೆಕ್ಟ್ ಆಗ್ತದೆ ನಿಮ್ದು. ಮೊನ್ನೆ ದೆಹಲಿಗೆ ಹೋದಾಗ ಏನು ಚರ್ಚೆ ಆಯಿತು ಸರ್ ಮೀಟಿಂಗ್ ನಾವು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂತ ಚರ್ಚೆಗೆ ಹೋಗಿದ್ದೇವೆ. ಗಡ್ಕರಿ ಅವ್ರಿಗೆ ಭೇಟಿಯಾಗಿದ್ದು ನಾವು ನಮ್ಮ PWD ಬೇರೆ ಬೇರೆ ಕೆಲಸಕ್ಕೆ ಹೋಗಿದ್ದು ಹೊರತಾಗಿ ನಾವು ಪಾರ್ಟಿಗೆ ಮೀಟಿಂಗ್ನಲ್ಲಿ ನಾವ್ಯಾರು ಭಾಗಿಯಾಗಿರಲಿಲ್ಲ. ಸರ್ ನಮ್ಮ ಶಾಸಕ ಶಿವಗಂಗಾ ಬಸವರಾಜ್ ಹೇಳ್ತಾರೆ ಅವ್ರು ಸ್ಟೇಟ್ಮೆಂಟ್ ಅದು ಅವ್ರನ್ನ ಕೇಳ್ಬೇಕು ನೀವು. ಈಗ ನಾವು ಏನು ಹೇಳಕತ್ತೀವಿ? ಅಲ್ಲ, ಪಕ್ಷದ ಹಿರಿಯರು ಇದ್ದಾರೆ ಸರ್, ಈ ರೀತಿ ಶಾಸಕರು ಮೊದಲ ಬಾರಿ ಶಾಸಕರಾಗಿರೋರು ಈ ತರ ಪದೇ ಪದೇ ಅದು DK ಅವ್ರು ಹೇಳ್ಯಾರ, ಅವ್ರ ವೈಯಕ್ತಿಕ ಅಭಿಪ್ರಾಯ ಹೇಳಿದಾರೆ. ಹತ್ರ ಇಲ್ಲಿ ಅವ್ರದ್ದು ಹೇಳಿದ ಇದೇನು 10 ಸಲ ಹೇಳೋದು, ಅವರು 10 ಟೈಮ್ಸ್ ನಾನು ಹೇಳ್ತಿದ್ದಾರೆ. ಪದೇ ಪದೇ ಹೇಳ್ತಾರೆ ಇರ್ತಾರೆ. ಅವ್ರಿಗೆ ಅವ್ರ ಮ್ಯಾಗೆ ಮುಂಚೆನೇ ಹೇಳಿದಾರೆ ಅವ್ರು DCM ಆಗ್ಬೇಕಂತ. ಸೊ ಅವ್ರು ಹೇಳ್ತಾನೆ ಇರ್ತಾರೆ, ಅದು ಅವ್ರ ವೈಯಕ್ತಿಕ ಅಭಿಪ್ರಾಯ. ಸೊ ಪಕ್ಷದ ನಿರ್ಣಯ ಯಾವಾಗ ಬರೋದು ಅಂದ್ರೆ ಅದು ಹೈಕಮಾಂಡ್ನಾಗ ಅವಾಗ ಬರೋದು. ಈಗ ನಾನು ಹೇಳ್ಬೋದು, ಬೇರೆಯವರು ಹೇಳ್ಬೋದು, ನಮ್ಮ ಅಭಿಪ್ರಾಯ ಅಷ್ಟೇ. ಇರ್ತಾರೆ ಈಗಂತ ಇದ್ದಾರೆ. ಈಗ ಮತ್ತೆ ಈಗ ಅಂತ ಸನ್ನಿವೇಶದಲ್ಲಿ ಇದ್ದಾರೆ. ಮತ್ತೆ ಅವ್ರು ಹೇಳ್ತಾರಂತ ಈಗ ಭಾವನೆ 5 ವರ್ಷ. ನೋಡೋಣ, ಇವತ್ತು ಚರ್ಚೆ ಮಾಡ್ತೀವಿ. ಈಗಾಗಲೇ ಅದ್ರ ಬಗ್ಗೆ ಸಾಕಷ್ಟು ಚರ್ಚೆ ಮಾಡಿದ್ದೀವ್ರೆ. ರಿಂಗ್ ರೋಡ್ ಬಗ್ಗೆ ನಿಮ್ಮ ಹೆಚ್ಚು ಬೆನಿಫಿಟ್ ತೊಗೊಂಡ್ರೆ ನೀವು ರಾಯಚೂರು ಅವರು ನ್ಯಾಷನಲ್ ಹೈವೇದಿಂದ ಹೈಯೆಸ್ಟ್ ಎಲ್ಲ ಕಡೆ ಕನೆಕ್ಟ್ ಆಗ್ತದೆ ನಿಮ್ದು.